ಮಾರೀಚ ಮೃಗವಧ ಕ್ಷೇತ್ರ ಅಂತ ಹೇಳಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ರಾವಣ ಸೀತೆಯನ್ನ ಅಪಹರಿಸೋಸ್ಕರವಾಗಿ ತನ್ನ ಮಾವನಾಗಿರ್ತಕ್ಕಂತಹ ಮಾರೀಚನನ್ನ ಮಾಯಾಮೃಗವಾಗಿ ಹೋಗಿ ಅವಳ ಚಿತ್ತವನ್ನ ಸೆಳೆಲಿಕ್ಕೆ ಹೇಳ್ತಾನೆ. ಆಗ ಮಾರೀಚ ಮಾಯಾಮೃಗವಾಗಿ ಬಂದಾಗ ಆ ಮೃಗದ ಚರ್ಮವನ್ನು ನೋಡಿಬಿಟ್ಟು ಅದರಿಂದ ತಾನು ಕುಪ್ಪಸವನ್ನು ಹೊಲಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೀತೆ ಆ ಮೃಗಕ್ಕೆ ಆಸೆ ಪಡ್ತಾಳೆ. ಆಗ ರಾಮ ಬುದ್ಧಿ ಹೇಳ್ತಾನೆ, ಇಲ್ಲ ಇದು ಅಸುರರ ಮಾಯೆ ಅಂತ. ಆದರೆ ಸೀತೆ ಒಪ್ಪೋದಿಲ್ಲ, ಹಠ ಹಿಡಿತಾಳೆ. ಆಗ ರಾಮ ಆ ಒಂದು ಬಂಗಾರದ ಜಿಂಕೆಯನ್ನ ಅಟ್ಟಿಸಿಕೊಂಡು ಹೋಗ್ತಾನೆ. ಆ ಜಿಂಕೆ ಎಷ್ಟೇ ವೇಗವಾಗಿ ರಾಮ ಹೋದ್ರೂ ಸಹ ರಾಮನಿಗೆ ನಿಲುಕುತ್ತೆ ಇರೋದ್ರಿಂದ ಕೋಪಗೊಂಡಿರುವಂತಹ ರಾಮ ಅದರ ಮೇಲೆ ಶರಪ್ರಯೋಗ ಮಾಡ್ತಾನೆ. ಆಗ ಆ ಒಂದು ಮೃಗ ಬಿದ್ದಿರುವಂತಹ ಜಾಗ ಇದು. ರಾಮ ಮಾರೀಚ ಎನ್ನುವಂತಹ ಮೃಗವನ್ನ ವಧೆ ಮಾಡಿರುವ ಕಾರಣದಿಂದ ಇದು ಮಾರೀಚ ಮೃಗವಧ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಹಾಗೆ ಮಾರೀಚ ಮೃಗವಧ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಹಾಗೆ ಮಾರೀಚನನ್ನು ಕೊಂದಿರ್ತಕ್ಕಂಥ ರಾಮ, ಆ ಮಾರೀಚ ರಾವಣನ ಮಾವ ಆದ್ರೂ ಸಹ ಅವನೊಬ್ಬ ಒಳ್ಳೆ ಸನ್ಯಾಸಿ ಆಗಿರ್ತಾನೆ, ಅವನ್ ಸಜ್ಜನ ಆಗಿರ್ತಾನೆ, ರಾವಣನ ಬೆದರಿಕೆಯಿಂದ ಬಂದಿರ್ತಾನೆ. ಹಾಗಾಗಿ ನನಗೆ ಮೋಕ್ಷವನ್ನು ಕೊಡು ಅಂತ ಹೇಳಿ ಮಾರೀಚ ರಾಮನನ್ನು ಕೇಳ್ತಾನೆ. ಜೊತೆಗೆ ಮಾರೀಚ ಬ್ರಾಹ್ಮಣ ಆಗಿರೋದ್ರಿಂದ ಬ್ರಹ್ಮ ಹತ್ಯಾ ದೋಷ ಪರಿಹಾರಕ್ಕೋಸ್ಕರವಾಗಿ ಆ ಮಾರೀಚನಿಗೆ ಮೋಕ್ಷವನ್ನು ಕೊಡ್ಲಿಕ್ಕೋಸ್ಕರವಾಗಿ ಆ ಮಾರೀಚನಲ್ಲಿ ಇರ್ತಕ್ಕಂಥ ಆತ್ಮಲಿಂಗ ಅದನ್ನ ರಾಮ ಇಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಬಿಟ್ಟು ಬ್ರಾಹ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಬಿಟ್ಟು ಆ ಬ್ರಾಹ್ಮಿ ನದಿ ಇಲ್ಲಿ ಹರಿಯುವಂತಹ ಸಂದರ್ಭದಲ್ಲಿ ಅದರಿಂದ ಅಭಿಷೇಕ ಮಾಡ್ದ ಅಂತಕ್ಕಂಥದ್ದು ಪ್ರತೀತಿ. ಇಲ್ಲಿ ಪ್ರತಿನಿತ್ಯ ಮಲ್ಲಿಕಾರ್ಜುನ ಸ್ವಾಮಿ ದೇವರಿಗೆ ತ್ರಿಕಾಲ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಪೂಜೆ ನಡೀತಾ ಇದೆ. ಜೊತೆಗೆ ವಿಶೇಷವಾದಂತಹ ಸೇವೆ ಅಂತ ಹೇಳಿದ್ರೆ ಶತರುದ್ರಾಭಿಷೇಕ, ರಂಗಪೂಜೆ ಇವೆಲ್ಲವೂ ಸಹ ವಿಶೇಷ ಕಾಲದಲ್ಲಿ ಮಾಡಿಸಬಹುದಾಗಿದೆ. ಜೊತೆಗೆ ಇಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ, ಜೊತೆಗೆ ಕಾರ್ತಿಕದಲ್ಲಿ ದೀಪೋತ್ಸವ ಎರಡು ವಿಶೇಷವಾಗಿದೆ. ಶತರುದ್ರಾಭಿಷೇಕ, ರಂಗಪೂಜೆ ಇವೆಲ್ಲವೂ ಸಹ ವಿಶೇಷ ಕಾಲದಲ್ಲಿ ಮಾಡಿಸಬಹುದಾಗಿದೆ. ಜೊತೆಗೆ ಇಲ್ಲಿ ವರ್ಷಕ್ಕೊಮ್ಮೆ ರಥೋತ್ಸವ, ಜೊತೆಗೆ ಕಾರ್ತಿಕದಲ್ಲಿ ದೀಪೋತ್ಸವ ಎರಡು ವಿಶೇಷವಾಗಿ ನಡೀತದೆ. ಹಳ್ಳಿ ಆಗಿರೋದ್ರಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಸಹ ಇಲ್ಲಿ ಅನ್ನ ಪ್ರಸಾದದ ವಿನಿಯೋಗ ಅಂತಕ್ಕಂಥದ್ದು ನಡೀತದೆ. ಜೊತೆಗೆ ಈ ಸ್ಥಳದ ವಿಶೇಷ ಅಂತ ಹೇಳಿದ್ರೆ ಮಂಗಳಾರತಿ ಆದ ನಂತರ ದೇವರಿಗೆ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಸ್ನಾನ ಮಾಡಿಸ್ತಾರೆ. ಆ ತೀರ್ಥ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ರೋಗಗಳಾಗಿರ್ಬೋದು ಅಥವಾ ಅವರಿಗೆ ಬಂದಿರತಕ್ಕಂತಹ ಯಾವುದೇ ರೀತಿ ತೊಂದರೆಗಳಾಗಿರ್ಬೋದು ಅವೆಲ್ಲವೂ ಸಹ ನಿವಾರಣೆ ಆಗ್ತಕ್ಕಂತಹ ಒಂದು ನಂಬಿಕೆ ಅನಾದಿ ಕಾಲದಿಂದಲೂ ಭಕ್ತರಲ್ಲಿ ಇದ್ದಿದ್ರಿಂದ ಬಹಳ ಮಂದಿ ಇಲ್ಲಿ ಬಂದು ತೀರ್ಥ ಸ್ನಾನವನ್ನು ಮಾಡ್ತಾರೆ. ಜೊತೆಗೆ ಇಲ್ಲಿ ವಿಶೇಷವಾದಂತಹ ಹರಕೆಯನ್ನ ಭಗವಂತನಿಗೆ ಕೇಳ್ಕೊಳ್ತಾರೆ. ಮೊದಲಿಷ್ಟು ಈ ದೇವಸ್ಥಾನದ ಸದ್ಯದ ಇತಿಹಾಸ.